ತುಂಬಾ ಒಂದು ನರಳೆ, ಸ್ಕಿನ್ ಟ್ಯಾಗ್, ನರಹುಲಿ ಅನ್ನುವಂಥದ್ದು ಹೆಚ್ಚಾಗಿ ಆಗ್ತಾಯಿದೆ. ಅಲ್ಲಲ್ಲೇ ಒಂದೊಂದಿತ್ತು, ಆದರೆ ಈಗಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ, ಪಕ್ಕದಲ್ಲಿ ಹೆಚ್ಚಾಗಿ ಆಗ್ತಾಯಿದೆ. ಈ ರೀತಿ ನಿಮಗೂ ಕೂಡ ಅನಿಸ್ತಾ ಇದ್ದರೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ನೀವು 1 ಅಥವಾ 2 ಬಾರಿ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್, ನರಹುಲಿ ಇರುತ್ತೋ ಅದರ ಮೇಲ್ಗಡೆ ಅಪ್ಲೈ ಮಾಡಿ ನೋಡಿ. ತಕ್ಷಣದಲ್ಲೇ ಉದುರಿ ಬೀಳುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಇದು ಹೆಚ್ಚಾಗಿ ನಮಗೆ ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ, ಕಂಕುಳಿನ ಭಾಗದಲ್ಲಿ ಅಥವಾ ಕೈ ಕಾಲಿನ ಬೆರಳುಗಳಲ್ಲಿ, ಸೊಂಟದ ಭಾಗದಲ್ಲಿ, ಹೀಗೆ ನಾನಾ ಭಾಗಗಳಲ್ಲಿ ಈ ಒಂದು ನರಳೆ ಅನ್ನುವಂಥದ್ದು ಹೆಚ್ಚಾಗಿ ಆಗ್ತಾ ಇರುತ್ತೆ. ಒಂದಾಯಿತು ಅಂದರೆ ಅದರ ಅಕ್ಕಪಕ್ಕದಲ್ಲಿ ಸಾಕಷ್ಟು ಆಗಲಿಕ್ಕೆ ಶುರುವಾಗುತ್ತೆ. ಆದರೆ ಇದರಿಂದ ನಮಗೆ ಯಾವುದೇ ರೀತಿಯ ಒಂದು ತೊಂದರೆ ಅನ್ನುವಂಥದ್ದು ಆಗೋದಿಲ್ಲ, ಆರೋಗ್ಯದ ತೊಂದರೆ ಆಗೋದಿಲ್ಲ. ಆದರೆ ಇದರಿಂದ ಕೆಲವೊಮ್ಮೆ ನಮಗೆ ಹೊರಗಡೆ ಹೋದಾಗ ಮುಜುಗರ ಅನಿಸುತ್ತೆ. ಹಾಗಾಗಿ ಇದನ್ನು ಸಿಂಪಲ್ಲಾಗಿ ಹೋಗಲಾಡಿಸುವಂಥ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪಚ್ಚ ಕರ್ಪೂರನ ತೊಗೊಂಡಿದ್ದೀನಿ. ಮಾಮೂಲಿ ಕರ್ಪೂರಕ್ಕಿಂತ ನಿಮಗೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಸಿಗುವಂಥದ್ದು ಈ ಒಂದು ಪಚ್ಚ ಕರ್ಪೂರದಲ್ಲಿ. ಹಾಗಾಗಿ ಸಾಧ್ಯ ಆಯಿತು ಅಂದರೆ ಇದನ್ನೇ ತೊಗೊಳ್ಳಿ, ಇಲ್ಲ ಅಂದರೆ ಮಾಮೂಲಿ ದೇವ್ರ ಹತ್ರ ಹಚ್ಚುತ್ತೀವಲ್ಲ ಆ ಕರ್ಪೂರನೂ ತೊಗೊಳ್ಬೋದು. ಆದರೆ ನಮಗೆ ತಕ್ಷಣದಲ್ಲೇ ಹೋಗಬೇಕು, ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂಸ್ ಹೆಚ್ಚಾಗಿರೋ ಅಂಥದ್ದು ಅಂದರೆ ನಮಗೆ ಪಚ್ಚ ಕರ್ಪೂರ. ಹಾಗಾಗಿ ಅದನ್ನು ಸಣ್ಣ ಪೀಸ್ ಒಂದು ತೊಗೊಂಡು ಅದನ್ನು ಕ್ರಷ್ ಮಾಡಿ, ಅಂದರೆ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದನ್ನು ಸಣ್ಣಗೆ ನಾವು ಪೌಡರ್ ಮಾಡಿನೇ ತೊಗೊಳ್ಬೇಕು. ಇನ್ನು ಆ ನಂತರ ಇದನ್ನು ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಈ ಒಂದು ಕರ್ಪೂರ ಏನಿರುತ್ತೆ ಎರಡನ್ನು ಮಿಕ್ಸ್ ಮಾಡಿಬಿಟ್ರೆ ತುಂಬ ಒಂದು ಒಳ್ಳೆ ಮನೆಮದ್ದು ರೆಡಿ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಅಲ್ಲಲ್ಲಿ ಈ ರೀತಿ ಏನು ನರಳೆಗಳಾಗಿರುತ್ತೆ, ಸ್ಕಿನ್ ಟ್ಯಾಗ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲದೇ ಅದು ಕಲೆ ಕೂಡ ಉಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಉದುರಿಸಿ ಬೀಳಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಪಚ್ಚ ಕರ್ಪೂರ, ಅವೆರಡು ಕೂಡ. ಹೌದು, ಅದರೊಟ್ಟಿಗೆ ಚಿಟಿಕೆ ಅಷ್ಟು ನಾನಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಏನಾದರೂ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗಿತ್ತು ಅಂದರೆ ಈ ರೀತಿ ಸ್ಕಿನ್ ಟ್ಯಾಗ್ಸು, ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮತ್ತೆ ಅದು ಹರಡದಂತೆ ತಡೆಗಟ್ಟಲಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅರಿಶಿನ ಅಂತೇಳಿ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನೀವು ಬರೀ ಈ ಸ್ಕಿನ್ ಟ್ಯಾಗಿಗೆ ಅಂತಲ್ಲ, ನಿಮಗೆ ಗಜಕರ್ಣದ ರೀತಿ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೂ ಅಂದರೆ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಕೆಲಸ ಮಾಡುತ್ತೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೂ ಕೂಡ ನೀವು ಈ ಒಂದು ರೆಮಿಡಿನ ಬಳಸ್ಕೊಳ್ಬೋದು. ನೋಡಿ, ಮಾಡ್ಕೊಂಡಿರೋಂಥ ಮಿಶ್ರಣ ಏನಿರುತ್ತೆ ಅದನ್ನು ನಿಮಗೆ ಎಲ್ಲಿ ಈ ಒಂದು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಆಗಿರುತ್ತಲ್ಲ ಅದ್ರ ಮೇಲ್ಭಾಗದಲ್ಲೇ ಈ ರೀತಿ ಹಚ್ಕೊಳ್ಬೇಕು. ದಿನಕ್ಕೆ ಒಂದು 2ರಿಂದ 3 ಬಾರಿ ಹಚ್ಕೊಳ್ಳಿ. 2 ಅಥವಾ 3 ದಿನ ಅಷ್ಟೇ ಹಚ್ಕೊಳ್ರಿ, ನಿಮಗೆ ತುಂಬ ಬೇಗ ಅದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಅದು ನೀಟಾಗಿ ಒಣಗಿ ಉದುರಿ ಬೀಳಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಂಬ ಬೇಗ ಒಂದು ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಮತ್ತು ನಿಮಗೆ ಅಕ್ಕಪಕ್ಕದಲ್ಲಿ ಚಿಕ್ಕದು ಏನಾಗ್ತಾ ಇರುತ್ತೆ ಅದು ಸಹಿತವಾಗಿ ಆಗೋದಿಲ್ಲ. ಅದ್ರ ಮೇಲ್ಗಡೆನೂ ಕೂಡ ಹಚ್ಚಿಬಿಟ್ರೆ ತುಂಬ ಬೇಗ ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮತ್ತೆ ಅಕ್ಕಪಕ್ಕದಲ್ಲಿ ಹರಡಿ ಅದು ಏನು ಸ್ಪ್ರೆಡ್ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಮತ್ತು ಅಕ್ಕಪಕ್ಕದಲ್ಲೂ ಕೂಡ ಆಗೋದಿಲ್ಲ. ಜೊತೆಗೆ ತುಂಬ ಚಿಕ್ಕದಿದ್ದಾಗಲೇ ಹಚ್ಚಿಬಿಟ್ರೆ ಅದು ದೊಡ್ಡದಾಗಿ ಬೆಳೆಯೋದಕ್ಕೂ ಕೂಡ ಬಿಡೋದಿಲ್ಲ, ಅದು ಅಲ್ಲೇ ನೀಟಾಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ವರ್ಷಗಳಿಂದ ಇರುವಂಥ ಸ್ಕಿನ್ ಟ್ಯಾಗನ್ನು ಕೂಡ ತೆಗಿಲಿಕ್ಕೆ, ದೊಡ್ಡದಾಗಿರುವಂಥ ಸ್ಕಿನ್ ಟ್ಯಾಗನ್ನು ತೆಗಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇದು ಮೊದಲನೇ ರೆಮಿಡಿ ಆಗಿರುತ್ತೆ, ಫಸ್ಟ್ ಒನ್ ರೆಮಿಡಿ. ನೆಕ್ಸ್ಟು ಇದ್ರ ಜೊತೆಗೆ ಇನ್ನೊಂದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಕೆಲವೊಮ್ಮೆ ಕರ್ಪೂರ ಸಿಗೋದಿಲ್ಲ ಅನ್ನೋಂಥ ಸಮಯದಲ್ಲಿ ಇದನ್ನು ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ರೆಗ್ಯುಲರಾಗಿ ಮನೆಯಲ್ಲಿ ಯಾವ ಪೌಡ್ರ್ ಬಳಸ್ತಿರೋ ಅದನ್ನು ತೊಗೊಳ್ಬೋದು. ತುಂಬ ಒಳ್ಳೆಯದು ಅಂದರೆ ಪಾಂಡ್ಸ್ ಪೌಡರನ್ನು ತೊಗೊಳ್ಳಿ. ಇದು ತುಂಬ ಒಂಥರ ನಿಮಗೆ ಮೆಡಿಸಿನ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಆನಂತರ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸುಣ್ಣ ತೊಗೊಳ್ಬೇಕು. ತಿನ್ನಲಿಕ್ಕೆ ಅಂತ ಹೇಳೆಲ್ಲ ಬಳಸ್ತೀವಲ್ಲ ಅದೇ ಸುಣ್ಣವನ್ನು ತೊಗೊಳ್ಳಿ. ಅದು ಸ್ವಲ್ಪ ಒಂದೇ ಒಂದು ಚುಟಿಕೆಯಷ್ಟು ಸಾಕು, ಅದಕ್ಕಿಂತ ಏನು ಜಾಸ್ತಿ ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಪೌಡರನ್ನು ತೊಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಸುಣ್ಣವನ್ನು ಬೆರೆಸ್ಕೊಳ್ಬೇಕು, ತಿನ್ನುವಂಥ ಸುಣ್ಣವನ್ನು. ಆನಂತರ ನಾನಿಲ್ಲಿ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಂತ ಏನು ಕರಿತೀವಲ್ಲ, ಅಡುಗೆಗೆಲ್ಲ ಬಳಸ್ತೀವಲ್ಲ ಅದೇ ಸೋಡಾವನ್ನು ಒಂದೇ ಒಂದು ಚಿಟಿಕೆ ಆಗೋಷ್ಟು ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಆನಂತರ ಸ್ವಲ್ಪ ನಿಂಬೆ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಅದಕ್ಕಿಂತ ಏನು ಜಾಸ್ತಿ ಬೇಡ, ಒಂದು 2-3 ಹನಿ ಆಗುವಷ್ಟು ನಿಂಬೆ ರಸ ಆದರೆ ಸಾಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಪೇಸ್ಟ್ ರೀತಿ ಇದು ರೆಡಿ ಆಗುತ್ತೆ. ಈ ಒಂದು ಮಿಶ್ರಣವನ್ನು ನೀವು ಎಲ್ಲಿ ನಿಮಗೆ ನರಹುಲಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಆಗಿರುತ್ತಲ್ಲ ಅದ್ರ ಮೇಲ್ಭಾಗದಲ್ಲೇ ಹಚ್ಕೊಳ್ಬೇಕು. ಸುಣ್ಣ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಬೇರೆ ಕಡೆ ಹಚ್ಚೋದ್ರಿಂದ ಚರ್ಮ ಸುಡೋ ಅಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಿ ನಿಮಗೆ
ಸ್ಕಿನ್ ಟ್ಯಾಗ್ ಆಗಿರುತ್ತೋ ಅದ್ರ ಮೇಲ್ಗಡೆನೇ ನೀಟಾಗಿ ಅಪ್ಲೈ ಮಾಡಿ ಬಿಡೋದ್ರಿಂದ ಅದು ಯಾವ ರೀತಿ ಒಣಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ನಿಮ್ಮ ಸ್ಕಿನ್ ಟ್ಯಾಗು ಒಣಗಿ ಉದುರಿ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಕೂಡ ಕಲೆ ಉಳಿಯೋದಿಲ್ಲ, ನೋವು ಆಗೋಲ್ಲ, ಉರಿ ಆಗೋಲ್ಲ, ಗಾಯ ಆಗೋಲ್ಲ, ಬ್ಲಡ್ ಬರೋಲ್ಲ, ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ನರಳೆಯನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಆ ರೀತಿ ನಿಮಗೆ ಎಲ್ಲಿ ನರಳೆ ಇರುತ್ತಲ್ಲ ಅದ್ರ ಮೇಲ್ಭಾಗದಲ್ಲಿ ಮಾತ್ರ ಇದನ್ನು ಹಚ್ಕೊಳ್ಬೇಕು. ದಿನಕ್ಕೆ 2 ರಿಂದ 3 ಬಾರಿ ಹಚ್ಕೊಳ್ಳಿ. 2 ಅಥವಾ 3 ದಿನ ಹಚ್ಚಿ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಇನ್ನು 2 ಮಾಡ್ಕೊಳ್ಬೇಕಾ ಅಂತ ಕೇಳ್ಕೊಳ್ಳೋದಾದರೆ 2 ಮಾಡೋ ಅಂಥ ಅವಶ್ಯಕತೆ ಇಲ್ಲ. 2ರಲ್ಲಿ 1 ರೆಮಿಡಿಯನ್ನು ನೀವು ಮಾಡಿದ್ರೂ ಸಾಕು, ಸ್ಕಿನ್ ಟ್ಯಾಗು ಉದುರಿ ಬೀಳತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.